ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಯುತ್ತಾ ಇದೆ. ಅದರಂತೆ ಶನಿವಾರ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಪ್ರತಿ ತಿಂಗಳು ಸರಿಯಾಗಿ ವೇತನ ಸಿಗ್ತಾ ಇಲ್ಲ. ಹೀಗಾಗಿ ಅವರ ಜೀವನ ಕಷ್ಟಕರವಾಗಿದ್ದು, ಇದರ ಕಡೆಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಪೌರ ಕಾರ್ಮಿಕರು ಆಗ್ರಹಿಸಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಮುನವಳ್ಳಿ ಪಟ್ಟಣದ ಯುವ ಧುರೀಣರು ಆದ ಪಂಚನಗೌಡ ದ್ಯಾಮನಗೌಡರು ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಿರ್ದಿಷ್ಟ ಅವಧಿಯಿಂದ ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗುತ್ತೆ ಎಂದಿದ್ದಾರೆ. ಅದೇ ರೀತಿ ಪೌರ ಕಾರ್ಮಿಕರು ಸಂಘದ ಅಧ್ಯಕ್ಷರು ಆದ ಅನಿಲ್ ಗಿಡ್ನಂದಿ ಅವರು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿರಿ ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿಯ ಸದಸ್ಯರುಗಳು ಆದ ಸುಭಾಷ್ ಗದ್ದಿಗೌಡರು ಹಾಗೂ ಪರಶುರಾಮ್ ಗಂಟಿ ಮಾತನಾಡಿ, ಪೌರ ಕಾರ್ಮಿಕರಿಗೆ ವಿರೋಧ ಪಕ್ಷವಾಗಿ ಪಕ್ಷಾತೀತವಾಗಿ ಊರಿನ ಸಮಸ್ತ ಜನರೆಲ್ಲರೂ ಕೂಡಿ ಬೆಂಬಲಿಸ್ತೀವಿ. ನಿಮ್ಮ ಹಕ್ಕನ್ನ ನಿಮಗೆ ಕೊಡಿಸ್ತೀವಿ. ಸ್ಥಳೀಯ ಸಂಸ್ಥೆಯಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿ ಇರುವ ನೌಕರನ್ನ ಕಾಯಂಗೊಳಿಸುವ ಬಗ್ಗೆ ಹಾಗೂ ಐಟಿ ಸಿಬ್ಬಂದಿ, ಅಕೌಂಟ್ ಕನ್ಸಲ್ಟೆಂಟ್, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕ, ಸ್ಯಾನಿಟರಿ ಸಿರಿ ಇತರ ನೌಕರು ಅನೇಕ ವರ್ಷಗಳಿಂದಲೂ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಸರ್ಕಾರಿ ನೌಕರೆಂದು ಪರಿಗಣಿಸಬೇಕು ಅಂತ ಒತ್ತಾಯಿಸಿದ್ರು. ಪೌರ ಕಾರ್ಮಿಕರು ಇವತ್ತು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಈ ಒಂದು ಸಂಘದಡಿಯಲ್ಲಿ ಸಂಘದ ನಿರ್ದೇಶನದಂತೆ ಹಲವಾರು ಬೇಡಿಕೆಯನ್ನು ಇಟ್ಕೊಂಡು ಎಲ್ಲ ಪೌರ ನೌಕರರು ಒಂದು ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಇಂತಹ ಅನೇಕ ಸಂಘಟನೆಗಳು ತಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡ್ತಾ ಇದ್ದಾವೆ. ಇವತ್ತು ಪೌರ ಕಾರ್ಮಿಕರ ಒಂದು ವಿಶೇಷತೆ ಅಂತಂತಂದರೆ ಇವತ್ತೊಂದು ಪುರಸಭೆ ಇರ್ಬೋದು, ಪಂಚಾಯಿತಿಯಲ್ಲಿರ್ಬೋದು, ನಗರಸಭೆಯಲ್ಲಿರ್ಬೋದು, ಕಾರ್ಪೊರೇಷನ್ನಲ್ಲಿರ್ಬೋದು, ಇವತ್ತು 50% ಕೆಲಸ ಆಗ್ಬೇಕಂತಂದ್ರೆ ಅವ್ರು ಪೌರ ಕಾರ್ಮಿಕರನ್ನೇ ಕಾರಣ. ಇವತ್ತು ಒಂದು ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವುದರ ಜೊತೆಗೆ ಇಡೀ ವಾರ್ಡಿನಲ್ಲಿರ್ಬೋದು, ನಗರ ಓಣಿಗಳಲ್ಲಿ ಎಲ್ಲ ಪೌರ ಕಾರ್ಮಿಕರು ಕೆಲಸವನ್ನು ಮಾಡಿದಾಗ ಸ್ವಚ್ಛತೆ ಮತ್ತು ಸ್ವಚ್ಛ ಭಾರತವನ್ನು ನಾವು ಪರಿಕಲ್ಪನೆ ಇಟ್ಟುಕೊಳ್ಬಹುದಾಗಿದೆ. ಇವತ್ತು ಅಂತಹ ಎಲ್ಲ ನೌಕರರು ಒಂದು ಹಲವಾರು ಬೇಡಿಕೆಗಳನ್ನು ಈ ರಾಜ್ಯದ ಸರ್ಕಾರದ ಮುಂದಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಂಥ ಎಲ್ಲ ಹೋರಾಟಗಾರರಿಗೆ ನಮ್ಮ ಒಂದು ಪುರಸಭೆಯ ಸದಸ್ಯರು, ಮುನವಳ್ಳಿ ಪುರಸಭೆಯ ಸದಸ್ಯರು ಎಲ್ಲರೂ ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ. ಅವರ ಹೋರಾಟಗಳ ಬೇಡಿಕೆ ಬಹಳ ಒಂದು ಸೂಕ್ಷ್ಮವಾದಂಥ ಬೇಡಿಕೆಗಳಿವೆ. ಯಾವುದೇ ರೀತಿಯ ಅಸಂಘಟಿತವಾದಂಥ ಬೇಡಿಕೆಗಳಿಲ್ಲ. ಸಂಘಟಿತವಾದಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಪುರಸಭೆಯಲ್ಲಿರ್ಬೋದು, ನಗರಸಭೆಯಲ್ಲಿರ್ಬೋದು ಪೌರ ಕಾರ್ಮಿಕರ ಒಂದು ಕೊರತೆಯೂ ಕೂಡ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಜನಸಂಖ್ಯೆ ಹೆಚ್ಚಿನ ಒಂದು ಬೇಡಿಕೆಗಳನ್ನು ಇಟ್ಟಾಗ ಅಲ್ಲಿ ನಾವು ನೌಕರರ ಒಂದು ಪ್ರಮಾಣವನ್ನು ಕೂಡ ಹೆಚ್ಚಿಗೆ ಮಾಡಬೇಕಾಗ್ತದೆ. ಇವತ್ತು ಸರ್ಕಾರ 100% ಪೌರ ಕಾರ್ಮಿಕರನ್ನು ಯಾವ ಒಂದು ಪುರಸಭೆಯಲ್ಲೂ ಕೊಟ್ಟಿಲ್ಲ. ಎಲ್ಲೋ ಒಂದು ಪುರಸಭೆಯಲ್ಲಿ ಕಂಡು ಬರ್ಬೋದು. 90% ಪುರಸಭೆಯಲ್ಲಿ 100% ನೌಕರರು ಕೊರತೆ ಇದೆ. ಒಂದು 50-100 ಮಂದಿ ನಮಗೆ ಪೌರ ಕಾರ್ಮಿಕರ ಅವಶ್ಯಕತೆ ಇದ್ರೆ 40ರಿಂದ 50 ಮಂದಿ ಈ ಸದ್ಯಕ್ಕೆ ಪ್ರೆಸೆಂಟ್ ಆಗಿ ಕೆಲಸ ಮಾಡಕತ್ತಾರು. ಬರುವಂಥ ದಿನಮಾನಗಳಲ್ಲಿ ಆ ಒಂದು ಬೇಡಿಕೆಗಳನ್ನು ಕೂಡ ಅವರಿಗೆ ಇಡಬೇಕು. ಅವರಿಗೆ ಆರೋಗ್ಯವಂತ ಆದಂಥ ಒಂದು ಯೋಜನೆಗಳನ್ನು ರೂಪಿಸಿಕೊಡಬೇಕು. ಮತ್ತು ಈಗ ಸರ್ಕಾರ ಒಂದು ನಿರ್ದೇಶನ ನೀಡಿದಂತೆ ಅವರಿಗೆ ಬೇರೆ ಒಂದು ಯೋಜನೆಯನ್ನು SC/ST ಫಂಡ್ ಇರ್ಬೋದು, ಬೇರೆ ಒಂದು ಫಂಡನ್ನು ತೆಗೆದುಕೊಂಡು ಅವರ ವೇತನವನ್ನು ಕೊಡಬೇಕಂತೇಳಿ ನಿರ್ದೇಶನವನ್ನು ಕೊಟ್ಟಿದ್ದಾರೋ. ಈ ಹಿಂದೆ ಯಾವ ಸರ್ಕಾರನೂ ಕೂಡ ಇಂತಹ ನಿರ್ದೇಶಗಳನ್ನು ನೀಡಿರಲಿಲ್ಲ. ಪೌರ ಕಾರ್ಮಿಕರ ವೇತನ ಅವರಿಗೆ ನೇರವಾಗಿ ಅವರ ಖಾತೆಗೆ ಸರ್ಕಾರದಿಂದ ಮುಟ್ಟುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಇವತ್ತು ಅವರೆಲ್ಲರೂ ಒಂದು ಬೇಡಿಕೆ ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂತಹ ಒಂದು ಸಂಘಟಿತ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆಲ್ಲರ ಒಂದು ಪುರಸಭೆಯ ಸದಸ್ಯರ ಸಂಪೂರ್ಣ ಬೆಂಬಲ ಅವರಿಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ಎಲ್ಲ ಬೇಡಿಕೆಗಳನ್ನು ಅವರಿಗೆ ಈಡೇರಿಸಿ ಅವರು ಪರಿಪೂರ್ಣ ಮತ್ತು ಪರಿಶುದ್ಧವಾದಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಅನುಕೂಲವನ್ನು ಮಾಡಿಕೊಡಬೇಕು.
ಕ್ಷೇತ್ರದ ಶಾಸಕರಾದಂಥ ವಿಶ್ವಾಸನ ವೈದ್ಯವರು ಕೂಡ ಇವರ ಬೇಡಿಕೆಗಳನ್ನು ಪರಿಗಣಿಸಿ ಆದಷ್ಟು ಬೇಗನೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಇವರಿಗೆ ನ್ಯಾಯವನ್ನು ಒದಗಿಸಿ ಕೊಡಬೇಕು ಅಂತಕ್ಕಂಥದ್ದನ್ನು ಈ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇವೆ. ಧನ್ಯವಾದ. ಬೆಳಗಾವಿ ಜಿಲ್ಲೆಯ ಮುನವಳ್ಳಿ ಪುರಸಭೆಯ ಆವರಣದಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಇದು ರಿಜಿಸ್ಟರ್ ಸಂಘಟನೆಯಾಗಿದ್ದು, ಈ ಸಂಘದ ಎಲ್ಲ ಸದಸ್ಯರು ಸೇರಿ ತಮ್ಮ ಪ್ರಮುಖ 7 ಬೇಡಿಕೆಗಳಿಗೋಸ್ಕರ ಇವತ್ತು ಪುರಸಭೆ ಆವರಣೆಯಲ್ಲಿ ಅನಿರ್ದಿಷ್ಟ ರಾಜ್ಯಾದ್ಯಂತ ಈ ಸಂಘಟನೆ ಮುಖಾಂತರ ಹೋರಾಟ ಪ್ರಾರಂಭವಾಗಿದೆ. ದಯಮಾಡಿ ನಾನು ಸರ್ಕಾರಕ್ಕೆ ಈಗಾಗಲೇ ನಮ್ಮ ಬಿಜೆಪಿಯ ಸದಸ್ಯರು, ಪುರಸಭೆ ಸದಸ್ಯರು ಸುಭಾಷ್ ಗೌಡ್ರು ಹೇಳಿದಂಗೆ ಇವರು ಬೇಡಿಕೆಗಳು ಭಾಳಷ್ಟು ವಿಶೇಷ ಮತ್ತು ಅವ್ರಿಗೆ ಅತ್ಯವಶ್ಯಕವಾಗಿರುವಂಥ ಬೇಡಿಕೆಗಳಿದಾವೆ. 40,000 ಜನಸಂಖ್ಯೆ ಇರುವ ಮುನವಳ್ಳಿ ಪಟ್ಟಣದಲ್ಲಿ ಕೇವಲ 50 ಜನ ಈ ಒಂದು ನೌಕರರು ಎಲ್ಲರೂ ಸೇರಿ ಈ ಮುನವಳ್ಳಿಯ ಒಂದು ಸಂಸ್ಥೆಯ ಆಡಳಿತ ಕೆಲಸ ಇರಲಿ, ಮುನವಳ್ಳಿಯ ಸ್ವಚ್ಛತೆ ಕೆಲಸ ಇರಲಿ, ಇವತ್ತು ಗಟಾರ್ ಇರಲಿ, ಏನೋ ಒಂದು ಕೆಲಸ ಇರಲಿ, ಇವತ್ತು ಫೋನ್ ಮಾಡಿದ ತಕ್ಷಣ ಸದಸ್ಯರು ಹೇಳಿದಾಗ, ಊರಿನ ಹಿರಿಯರು ಹೇಳಿದಾಗ ನೇರವಾಗಿ 5 ನಿಮಿಷ 10 ನಿಮಿಷದಲ್ಲಿ ಹೋಗಿ ಸ್ಪಂದಿಸಿ ಆ ಕೆಲಸವನ್ನು ಮಾಡುವಂಥ ಒಂದು ಕಾರ್ಮಿಕರು, ಒಂದು ನೌಕರರು ನಮ್ಮ ಪುರಸಭೆಯಲ್ಲಿ ಇರೋದು ನಿಜವಾಗಲೂ ನಮ್ಮೆಲ್ಲರ ಒಂದು ಒಳ್ಳೆಯ ಅದೃಷ್ಟ. ನಮ್ಮ ಮುನವಳ್ಳಿಗೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಇವರೆಲ್ಲ ಸಿಕ್ಕಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಇವತ್ತು ಸರ್ಕಾರ ಎಲ್ಲದರಲ್ಲೂ ವಿಫಲವಾಗಿದೆ. ಯಾಕಂದರೆ ಇದು ಒಂದೇ ಅಲ್ಲ, ನಮ್ಮ SC ST ಫಂಡ್ ವಿಶೇಷವಾಗಿ SFC TSP ಹಣವನ್ನು 24/10 ಹಣವನ್ನು ಈಗಾಗಲೇ ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿದ್ದು ನಾವು ನೋಡಿದ್ದೀವಿ. ಅದೇ ರೀತಿ ಮುನವಳ್ಳಿಯಲ್ಲಿ ಶೇಖರಣೆ ಆಗುವಂಥ ಹಣದಲ್ಲಿ ಇವರಿಗೆ ನೌಕರಿಯರು ಏನು ನಮ್ಮ ಪೌರ ಕಾರ್ಮಿಕರಿಗೆ ಅವರ ವೇತನವನ್ನು ಕೊಡಲಿಕ್ಕೆ ಹೇಳ್ತಾ ಇದ್ದಾರೆ. ಹೀಗೆ ನಮ್ಮ ಮಾಡ್ತಾ ಹೋದರೆ ನಮ್ಮ ಮುನವಳ್ಳಿ ಅಭಿವೃದ್ಧಿ ಆಗಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಸರ್ಕಾರ ಇವ್ರಿಗೇನು ಎಲ್ಲ ನೌಕರಿಗೆ ಏನು ಅವರಿಗೆಲ್ಲ ಸೌಲಭ್ಯಗಳಿದ್ದಾವೆ, ಆ ಸೌಲಭ್ಯಗಳೆಲ್ಲವನ್ನು ಇವ್ರು ಕೊಡಬೇಕು. 7 ಬೇಡಿಕೆಗಳು ಭಾಳಷ್ಟು ವಿಶೇಷವಾಗಿದೆ. ಯಾಕಂದರೆ ಮೊದಲಿಗೆ ಮನುಷ್ಯನಿಗೆ ಬೇಕಾಗುವಂಥದ್ದು ಮುನವಳ್ಳಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಆಗಬೇಕು. ಮನೆಯ ನೆರೆಹೊರೆ ಮತ್ತು ನಮ್ಮ ಏರಿಯಾ ಎಲ್ಲ ಸ್ವಚ್ಛವಾಗಿರ್ಬೇಕಂದ್ರೆ ಪೌರ ಕಾರ್ಮಿಕರದು, ಪುರಸಭೆಯ ನೌಕರರದು ಕೆಲಸ ಭಾಳಷ್ಟು ಮುಖ್ಯ ಪಾತ್ರ ವಹಿಸ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಈಗಾಗಲೇ ಸರ್ಕಾರ ಕಡೆ ಯಾವುದೇ ರೀತಿ ಬೇರೆ ಖಾಲಿ ಗ್ಯಾರಂಟಿಗಳಿಗೆ ದುಡ್ಡು ಕೊಡ್ತಾ ಇಂಥ ನಿಷ್ಠಾವಂತ ನಮ್ಮ ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರು ಇವತ್ತು ನಾನು ಭಾಳಷ್ಟು ಪೌರ ಕಾರ್ಮಿಕರು ನೋಡಿದ್ದೀನಿ, ಅಲ್ಲಿ ಇಲ್ಲಿ ಸಾಲ ತಗೊಂಡು ಅವರ ಉಪಜೀವನ ನಡೆಸುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ದಯಮಾಡಿ ಎಲ್ಲ ನೌಕರಸ್ಥರಿಗೆ ಏನು ಸಿಗ್ತಾ ಇದೆ ಆ ಎಲ್ಲ ಸೌಲಭ್ಯಗಳು ಇವತ್ತು ಅವ್ರಿಗೆ ಸಿಗಲಿ. ಆದಷ್ಟು ಬೇಗನೆ ಈ ಸರ್ಕಾರ ಅವ್ರಿಗೆ ಏನು ಬೇಡಿಕೆಗಳಿದೆ ಶೀಘ್ರವಾಗಿ ಸ್ಪಂದಿಸಬೇಕು. ಮತ್ತು ಸ್ಥಳೀಯ ಶಾಸಕರು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ, ಇವ್ರು ಏನು ಬಂದು ಇಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಈ ಹೋರಾಟಕ್ಕೆ ಒಂದು ಬೆಲೆ ಸಿಗಬೇಕಂದ್ರೆ ನೀವು ಕೂಡ ಈ ಹೋರಾಟದಲ್ಲಿ ಬಂದು ಭಾಗವಹಿಸಿ ಸರ್ಕಾರದ ಗಮನ ಸೆಳೆಯುವಲ್ಲಿ ತಾವು ಕೂಡ ಪ್ರಮುಖ ಪಾತ್ರ ವಹಿಸಬೇಕು ಅನ್ನುವಂಥದ್ದನ್ನ ನಾನು ಇವ್ರ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇವ್ರು ಯಾವುದೇ ಸಂದರ್ಭದಲ್ಲಿ ಕರೀಲಿ, ನಾವೆಲ್ಲ ಏನು ವಿರೋಧ ಪಕ್ಷದವ್ರು ಇಲ್ಲಿ ಇದ್ದೀವಿ, ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇರ್ತೀವಿ ಅನ್ನುವಂಥ ಪಕ್ಷಾತೀತವಾಗಿ ಅದು ಎಲ್ಲರೂ ಇದ್ದಾರೆ. ಆದರೂ ನಾವು ವಿರೋಧ ಪಕ್ಷದ ವತಿಯಿಂದ ಇವತ್ತು ನಮ್ಮ ಬಿಜೆಪಿ ಸದಸ್ಯರು ಹೇಳಿದಾಗೆ ಎಲ್ಲ ಸದಸ್ಯರ ಜೊತೆ ಎಲ್ಲ ಮುಖಂಡರು ನಾವೆಲ್ಲ ಯುವಕರು ಇವ್ರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನಮ್ಮದು ಕೂಡ ಇದೆ. ಇವ್ರಿಗೆ ಯಾವುದೇ ರೀತಿ ಅನ್ಯಾಯ ಮಾಡಬೇಡ್ರಿ. ಮತ್ತು ಇವರ ಹೋರಾಟಕ್ಕೆ ತಾವು ಕೂಡ ಶಾಸಕರು ಬಂದು ಇದಕ್ಕೆ ಒಂದು ಬೆಂಬಲ ಕೊಟ್ಟು ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಬೇಗನೆ ಇವರ ಬೇಡಿಕೆಗಳನ್ನ ಈಡೇರಿಸಬೇಕಂತೇಳಿ ತಮ್ಮ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಸೇವಾ ಸಂಘ ಶಾಖೆ ಮುನವಳ್ಳಿ ಅಧ್ಯಕ್ಷ ಅಂತ ನಾನು ಮಾನ್ಯ ನಮ್ಮ ಸಂಘದ ಅಧ್ಯಕ್ಷರಾದಂಥ ಎನ್ ಪ್ರಸಾದ್ ಅವರ ನೇತೃತ್ವದೊಳಗಡೆ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಕ್ಕೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ಆ ಒಂದು ಮನವಿಯನ್ನು ಈವರೆಗೂ ಈಡೇರಿಸದೇ ಇರೋದ್ರಿಂದ ನಮ್ಮ ರಾಜ್ಯ ಸಂಘದ ವತಿಯಿಂದ ಮುಷ್ಕರ ಕೈಗೊಳ್ಳಕ್ಕೆ ನಮಗೆ ನಿರ್ಣಯ ಕೈಗೊಂಡಿರೋದ್ರಿಂದ ನಾವು 30ನೇ ತಾರೀಕಿಂದ ನಿನ್ನೆಯಿಂದ ನಾವು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಪ್ರಾರಂಭಿಸಿದ್ದೀವಿ. ಇದು 2ನೇ ತಾರೀಕುವರೆಗೂ ನಾವು ಇಲ್ಲಿವರೆಗೂ ನೀರು ಸರಬರಾಜನ್ನು ಯಾವುದೂ ಸ್ಥಗಿತಗೊಳಿಸಿಲ್ಲ. 2ನೇ ತಾರೀಕು ನಂತರ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದರೆ ನೀರು ಸರಬರಾಜು ವ್ಯವಸ್ಥೆಯನ್ನು ಕೂಡ ಸಂಪರ್ಕ ಕಡಿತಗೊಳಿಸಿ ಹೋರಾಟವನ್ನು ತೀವ್ರಗೊಳಿಸಬೇಕಂತ ನಮ್ಮ ಸಂಘದಿಂದ ನಿರ್ಣಯ ಕೈಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಒಂದು ಮುಷ್ಕರನ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ಮಾನ್ಯ ತಹಶೀಲ್ದಾರಿಗೆ ಮತ್ತು CPI ಸಾಹೇಬರಿಗೆ ಮತ್ತು ಹೊರಟಾಣೆ ಪೊಲೀಸ್ಗೆ ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ಆಮೇಲೆ ಈ ಒಂದು ಹೋರಾಟವನ್ನು 2ನೇ ತಾರೀಕಿಂದ ಉಗ್ರವಾಗಿ ನಾವು ಕೈಗೊಳ್ಳಬೇಕಂತ ನಿರ್ಣಯ ಕೈಗೊಂಡಿದ್ದೀವಿ. ಮಾನ್ಯ ಸಂಘದಿಂದ ಸರ್ಕಾರಕ್ಕೆ ಏನಾದರೂ ನಿರ್ಣಯ ಬಂದರೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಅಲ್ಲಿವರೆಗೂ ಈ ಒಂದು ಹೋರಾಟ ಮುಂದುವರಿಯುತ್ತೆ. ಮತ್ತು ಕೇಂದ್ರದಾಗ ರಾಜ್ಯ ಸರ್ಕಾರದಾಗ ಈಗ ಮಾತಾಡತ್ತಾರ ಏನಂತ ನಿಮ್ಗೆ ಅಧ್ಯಕ್ಷರು ಮತ್ತು ಎಲ್ಲ ಉಪಾಧ್ಯಕ್ಷರು ರಾಜ್ಯದವ್ರು ಏನು ಹೇಳಿದ್ದಾರೆ ನಿಮಗೆ? ಇಲ್ಲ, ಈಗಾಗಲೇ 30ನೇ ತಾರೀಕು ನಮ್ಮ ಸಂಘದ ಅಧ್ಯಕ್ಷರ ಜೊತೆ
ಮಾನ್ಯ ಪೌರಾಡಳಿತ ಸಚಿವರು ಸೆಕ್ರೆಟರಿ ಅವರು ಮಾತಾಡಿದ್ದಾರೆ. ಬಟ್ ನಮ್ಮ ಬೇಡಿಕೆ ಇನ್ನೂ ಈಡೇರದೆ ಲಿಖಿತವಾಗಿ ನೀಡುವವರೆಗೂ ಹೋರಾಟ ಮುಂದುವರಿಸುವಂತ ನಮ್ಮ ಸಂಘದಿಂದ ನಿರ್ದೇಶನ ಬಂದೈತೆ. ಅಲ್ಲಿವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಮತ್ತು ಪೌರ ಕಾರ್ಮಿಕರಿಗೆ ನಿಮಗೆ ಇಷ್ಟು ತೊಂದರೆ ಸರ್ಕಾರದವ್ರು ಕೊಡ್ತಾರಂತ, ನಮ್ಮ ಜನಸಾಮಾನ್ಯರಿಗೆ ಇನ್ನೂ ಎಷ್ಟು ತೊಂದರೆ ಕೊಡಬಾರ್ದು ಅವರು? ಇಲ್ಲ, ಸರ್ಕಾರದ ಒಂದು ಭಾಗ ಆಗಿ ನಾವು ಅದನ್ನೇನು ಮಾತಾಡಲ್ಲ. ನಮ್ಮ ಮಿತಿ ಏನೈತೆ, ಈಗ ನೀವು ಈ ಥರ ಅಲ್ಲಲ್ಲ, ನೀವು ಈ ಥರ ಅಲ್ಲಲ್ಲ ಸರ್, ನೀವು ಈ ಥರ ಸ್ಟ್ರೈಕ್ ಮಾಡಾಕತ್ರೆ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗತ್ತೆ. ಮತ್ತು ನಿಮ್ಮದು ಈ ಪೌರ ಕಾರ್ಮಿಕರ ಈ ಈಡೇರಿಕೆಗಳನ್ನು ಈಡೇರಿಸ್ಬೇಕಲ್ಲ ಈಗ ಅವರು. ಯಾಕಂದ್ರೆ ನೀವು ಎಷ್ಟು ದಿವಸ ಸರ್ಕಾರ ಅದ್ರ ಮೇಲೆ ಕ್ರಮ ಕೈಗೊಳ್ಳತ್ತಂತ ನಾವು ನಂಬಿದ್ದೀವಿ. ಮತ್ತೆ ನೀವು ಹೇಳಾಕತ್ತಿದ್ರಿ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡ್ತೇವೆ ಅಂತ ಹೇಳಾಕತ್ತೀರಿ. ಅನಿರ್ದಿಷ್ಟ ಅವಧಿ ಒಂದೇ ದಿವಸಕ್ಕೆ 2 ದಿವಸಕ್ಕೆ ಎಷ್ಟು ತೊಂದರೆ ಆಗ್ತೈತೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗಿದೆ ಈಗ. ಇಲ್ಲ, ಸರ್ಕಾರ ಮಾಡಿದವಾಗ ನಮ್ಮ ಸಂಘದ ಅಧ್ಯಕ್ಷರನ್ನು ಮಾತಾಡ್ತಾ ಇದ್ದಾರೆ. ಅಲ್ಲಲ್ಲ, ನೀವು ಸರ್ಕಾರದ ಕೈಗೊಳ್ತಾರೆ. ಅಲ್ಲಲ್ಲ ಸರ್ ಒಂದು ಕೈಗೊಳ್ತಾರಂತ ನಮ್ಮ ಆಶಾಭಾವನೆ ಐತಿ. ಓಕೆ, ಮತ್ತೆ ಜನಪ್ರತಿನಿಧಿಗಳು ಬಂದು ನಿಮಗೆ ಅದನ್ನ ಇದನ್ನ ಮಾಡ್ಬೇಕಲ್ಲ, ಈಡೇರಿಸಬೇಕಲ್ಲ ಅದ್ರದ್ದು. ಇಲ್ಲ, ಇದು ಸರ್ಕಾರ ಮಟ್ಟದಲ್ಲಿ ಇರೋದ್ರಿಂದ ಯಾವುದೇ ಜನಪ್ರತಿನಿಧಿ ತಾಲೂಕಾ ನಿಂತಿದ್ದಾರೆ. ಯಾರು ಇದ್ರ ಬಗ್ಗೆ ತಕರಾರು ಮಾಡ್ತಾ ಇಲ್ಲ. ಸ್ಟ್ರೈಕ್ ಮಾಡಬಾರ್ದು ಅಂತ ಯಾರು ಎಲ್ಲ ಅಧ್ಯಕ್ಷ ಅದೇ ಹಿಡ್ಕೊಂಡು ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಯಾರು ಸ್ಟ್ರೈಕ್ ಮಾಡಬೇಡ ಅಂತ ಇಲ್ಲಿವರೆಗೂ ನಮಗೆ ಇದನ್ನ ಮಾಡಿಲ್ಲ. ಅಲ್ಲಲ್ಲ, ಸರ್ಕಾರ ಕೊಟ್ಟಿದ್ದಾರೆ. ಇದ್ರೊಳಗಡೆ ನಿಮ್ಮ ಬೇಡಿಕೆಗಳು ಈಡೇರುವ ಮಟ್ಟ ನೀವು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡ್ತೀರಿ. ಹೌದು, ನಮ್ಮ ಸಂಘದಿಂದ ಏನು ನಿರ್ದೇಶನ ಬರ್ತೈತೆ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಧನ್ಯವಾದ ಸರ್. ಅವಧಿ ಮುಷ್ಕರ ಮಾಡತ್ತಾರೆ ರಾಜ್ಯಾದ್ಯಂತ ಎದುರು ಸಂಬಂಧ ಮಾಡತ್ತಾರೆ ಪೌರ ಕಾರ್ಮಿಕರು. ಪೌರ ಕಾರ್ಮಿಕರ ಸಂಘದ ವತಿಯಿಂದ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಅವರ ದಿನಗೂಲಿಯನ್ನು ಕಾಯಂಗೊಳಿಸುವ ಬಗ್ಗೆ ಭಾಳಷ್ಟು ಮನವಿಯನ್ನು ಸಲ್ಲಿಸಿದಾಗ್ಯೂ ಸರ್ಕಾರ ಮಾಡಬೇಕು. ತನ್ಮೂಲಕ ಎಲ್ಲ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಹೋರಾಟಕ್ಕೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಪೌರ ಕಾರ್ಮಿಕರು ಭಾಗವಹಿಸ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಬಗ್ಗೆ ಬಹುಶಃ ಈ ನಾಡಿನಲ್ಲಿ ಸ್ವಚ್ಛತೆ ಕಾಪಾಡಿರ್ಬೋದು, ನಗರ ಅಭಿವೃದ್ಧಿ ಇರ್ಬೋದು, ಎಲ್ಲ ದೃಷ್ಟಿಯಿಂದ ಪೌರ ಕಾರ್ಮಿಕರ ಪಾತ್ರ ಇವತ್ತು ಸಮಾಜದ ಕಡೆ ಕೆಲಸವನ್ನು ಮಾಡುವಂಥ ಯಾರಾದರೂ ಕೆಲಸಗಾರಿದ್ದರೆ ಅದು ಪೌರ ಕಾರ್ಮಿಕರು ಅಂತ ಹೇಳಬೇಕಾಗ್ತದೆ. ಅಂಥವ್ರಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ. ಅವ್ರ ಕುಟುಂಬವನ್ನು ನಿರ್ವಹಿಸಬೇಕಾದ್ರೆ ಅವ್ರನ್ನ ಕಾಯಂಗೊಳಿಸಬೇಕು. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅವ್ರಿಗೆ ಸ್ವಾಯತ್ತದ್ದು ಒಂದು ಕಲ್ಪನೆ ಕೊಡಬೇಕಂತ ತಿಳ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವೊಂದು ಬೇಡಿಕೆಗಳಿದ್ದವರು ನಗರ ಸೇವೆಯಲ್ಲಿ 100% ಪೌರ ವಿಶೇಷ ನೇಮಕಾತಿಯಲ್ಲಿ ನೇಮಕ ಮಾಡಬೇಕು. ಜೊತೆಗೆ 22ನೇ ಸಾಲಿನ ವಿಶೇಷ ನೇಮಕಾತಿ ಅಡಿಗೆ ಪೌರ ಕಾರ್ಮಿಕರಿಗೆ ಡೋರ್ಸ್ಗಳಿಗೆ SC/FC ವೇತನ ನಿಗದಿಪಡಿಸುವ ಬಗ್ಗೆ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಮನವಿಯನ್ನು ಕೊಡ್ತಾ ಬಂದರು. ಆದಾಗ್ಯೂ ಸರ್ಕಾರ ಸ್ಪಂದನೆ ಇದಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಪೌರ ಕಾರ್ಮಿಕರು ಒಂದು ಮುಷ್ಕರಕ್ಕೆ ಅಣಿಯಾಗಿದ್ದಾರೆ. ಅದಕ್ಕೆ ಸರ್ಕಾರ ಅವಕಾಶ ಕೊಡಬಾರ್ದು. ಇದನ್ನು ಅವಕಾಶ ಇನ್ನೂ ಕೊಟ್ಟರೆ ಬಹುಶಃ ಎಲ್ಲ ಗ್ರಾಮಗಳು ಸ್ವಚ್ಛಕರಣ ಭಾಳಷ್ಟು ಸಮಸ್ಯೆ ಆಗ್ತದೆ. ಕುಡಿಯ ನೀರಿನ ಸಮಸ್ಯೆ ಆಗ್ತದೆ. ಇವತ್ತು ನಾಗರಿಕರಿಗೆ ಸಮಸ್ಯೆ ಆಗ್ತದೆ. ಆ ದೃಷ್ಟಿಯನ್ನು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಅದಕ್ಕೆ ಸ್ಪಂದನೆ ಕೊಟ್ಟು ಮಾಡದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಇನ್ನೂ ತೀವ್ರಗೊಳ್ತೈತಿ. ಸಮಸ್ಯೆಯನ್ನು ನಾಗರಿಕರು ಸ್ಥಳೀಯರು ಎದುರಿಸಬೇಕಾಗಿ ತಿಳ್ಕೊಂಡು ಈ ಒಂದು ಹೋರಾಟದಲ್ಲಿ ನಾವು ಸಹ ಭಾಗಿಯಾಗಿದ್ದೆ ಅಂತ ಹೇಳಿಕೆ ಇಚ್ಛಪಡ್ತೀವಿ. ಇದು ಎಷ್ಟು ದಿವಸ ಇವತ್ತು ಕುಂತಿದ್ರು, ಎಷ್ಟು ದಿವಸದಿಂದ ಕುಂತಿರ್ತೀವಿ? ಬಹುಶಃ ನಿರಂತರವಾಗಿ ಅವರು 30ನೇ ತಾರೀಕಿನಿಂದ ಒಂದು ಪ್ರಖರವಾಗಿರ್ತಕ್ಕಂಥ ಚಳವಳಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಬಗೆಹರಿಯುವವರೆಗೆ ಅನಿರ್ದಿಷ್ಟವಾಗಿ ಆ ಹೋರಾಟವನ್ನು ಅವರು ಸಂಘದ ಒಂದು ಮುಖಾಂತರ ಅವರು ಎಲ್ಲ ಕೂತ್ಕೊಂಡು ಹೋರಾಟದ ಅವ್ರ ಜೊತೆಗೆ ನಾವು ಸಹ ಜನಪ್ರತಿನಿಧಿ ಆದಂಥವರು ಸ್ಪಂದನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ನಾಡನ್ನು ಕಟ್ಟುವ ನಿಟ್ಟಿನಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥದ್ದು ಭಾಳ ದೊಡ್ಡ ಕೊಡುಗೆ ಇದೆ. ಅದಷ್ಟಿಟ್ಕೊಂಡು ನಾವು ಸಹ ಈ ಬೇಡಿಕೆಗೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಮತ್ತು ಯಾವುದೇ ಜನಪ್ರತಿನಿಧಿಗಳು ಬಂದು ಅವರಿಗೆ ಭೇಟಿಗೆ ಆಗಿದ್ದು ಏನಾರು ಮಾಡಿದ್ದಾರೆ? ಈಗಾಗಲೇ ಸವದತ್ತಿಯಲ್ಲಿ ಆಗಿದ್ದಾರೆ. ಬಟ್ ನಾವು ಎಲ್ಲ ಕಡೆ ಆಗಬೇಕು. ಜನಪ್ರತಿನಿಧಿ ಅನ್ನೋಕ್ಕಿಂತ ಸರ್ಕಾರ ಗಮನ ಹರಿಸಿ ಆದಷ್ಟು ತ್ವರಿತವಾಗಿ ಇದನ್ನು ಬಗೆಹರಿಸಿಕೊಡ್ಬೇಕಂತೇಳಿ ತಮ್ಮ ಪತ್ರಿಕಾ ಮೂಲಕ ಮನವಿಯನ್ನು ಮಾಡ್ತಾರೆ. ದೇಶಾದ್ಯಂತ ಪೌರ ಕಾರ್ಮಿಕರು ಒಂದು ದಿವಸದಿಂದ ಬಿಟ್ಟರೆ ನಿರಂತರವಾಗಿ ಬಿಟ್ಟರೆ ಅಂತಂದ್ರೆ ಪರಿಣಾಮ ಏನಾಗ್ತೈತೆ ಊರು ತುಂಬ? ಭಾಳಷ್ಟು ದುಷ್ಪರಿಣಾಮ ಆಗ್ತದೆ. ಯಾಕಂದ್ರೆ ಇವತ್ತು ನಗರದಲ್ಲಿ ಅವ್ರು ಇಲ್ಲದೆ ಕೆಲಸನೇ ಆಗೋದಿಲ್ಲ. ಇವತ್ತು ಸ್ವಚ್ಛೀಕರಣ ಇರ್ಬೋದು, ಕುಡಿ ನೀರು ಇರ್ಬೋದು, ಇವತ್ತು ಒಂದು ಕಾಗದ ಪತ್ರ ವಿಲೇವಾರಿ ಇರ್ಬೋದು, ಎಲ್ಲ ನಿಂತು ಸ್ಥಗಿತಗೊಂಡ್ರೆ ನಾಗರಿಕರು ಭಾಳಷ್ಟು ಸಮಸ್ಯೆ ಆಗ್ತದೆ. ಆದಷ್ಟು ತ್ವರಿತವಾಗಿ ಈ ಕಾರ್ಯವನ್ನು ಅವ್ರು ಮಾಡಬೇಕಂತೇಳಿ ಹಾಕಿ ಹೋಗ್ತಾರೆ. ಧನ್ಯವಾದಗಳು ಸರ್.
ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಮುನವಳ್ಳಿ ಶಾಖೆ ಅಧ್ಯಕ್ಷರು ಅನಿಲ್ ಕುಮಾರ್ ಗಿಡ್ಡಂತಿ, ಉಪಾಧ್ಯಕ್ಷರು ಆದ ಮುದಕಪ್ಪ ಜಂಬಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ನಲಗಿ, ಗಣಪತಿ ಪೋಳ, ಶ್ರೀಶೈಲ ಹಿರೇಮಠ್ ಅಡಿವೆಪ್ಪ ಬೆರಸ್ಥಿತಿ, ವಿರೂಪಾಕ್ಷ ಹುಲಿ, ಯಲ್ಲಪ್ಪ ಭಜಂತ್ರಿ, ಸುರೇಶ್ ಮಾನೆ, ಈರಣ್ಣ ಪ್ರಭುನವರ್, ಮುತ್ತಪ್ಪ ಪಾಗದ, ಅಭಿನಂದನಾ ಬಾಳಿ, ದ್ಯಾಮನ್ ಭಜಂತ್ರಿ, ಪ್ರಕಾಶ್ ಜಂಬಗಿ ಇನ್ನುಳಿದಂತೆ ಎಲ್ಲ ಪೌರ ಕಾರ್ಮಿಕರು ಹಾಜರಿದ್ದರು. ವೀರೇಶ್ ಬೆಣಚಿನಮರಡಿಮಠ್, TV20 ಕನ್ನಡ ನ್ಯೂಸ್, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.